ವಿಡಿಯೋ ಮೇಡಮ್ ಮತ್ತೇನ್ ಮಾಡಕ್ಕೆ ಕೇಳ್ತಾವ ಲಕ್ಷ್ಮಿ. ಲಕ್ಷ್ಮಿ ಫೈನಲಿ ರೆಡಿ. ಮಮ್ಮಿನ ಮಾತು ಶುರು ಆಯ್ತು ನೋಡ್ರಿ. ಯಾವ್ದ ಬಳಿ ಯಾವ್ದು ಬಿಡ್ಲಿ ಯಾವ್ದ ಬಳಿ. ರೆಡಿ ಮಾಡಿದ್ರಿ. ಆಕ್ಚುಲಿ ಬಿಜಾಪುರ ಫೇಮಸ್ ಡಿಸೈನ್ ಸೊ ತಗೋಬೇಕಂತ ಬಂದೇವಿ ಎಲ್ಲ. ಸೊ ಎಲ್ಲ ರೆಡಿಯಾಗಿ ಬರ್ದ್ರಾಗ ಎಲ್ಲ ಪೂಜಾ ಕಾರ್ಯ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಗೈಸ್ ಬಾಳ ದಿವಸ ಆಯ್ತಾ ವಿಡಿಯೋ ಹಾಕಕ್ ಆಗ್ಲಿಲ್ರಿ. ಅದು ಇದು ಅಂತ ಕೆಲಸ ಆಯ್ತಾ. ಸೊ ವಿಡಿಯೋ ಸ್ವಲ್ಪ ಡಿಲೇನೇ ಆಯ್ತಾ. ಎಡಿಟ್ ಮಾಡಕ್ಕೂ ಟೈಮ್ ಸಿಗ್ಲಿಲ್ಲ ಮತ್ತೆ ಅಪ್ಲೋಡ್ ಮಾಡಕ್ಕೂ ಟೈಮ್ ಸಿಗ್ಲಿಲ್ಲ. ಸೊ ಬಹಳ ದಿವಸದ ನಂತರ ಒಂದು ಅಪ್ಲೋಡ್ ಮಾಡತ್ತೀನಿ ವಿಡಿಯೋ. ಇದು ಆಕ್ಚುಲಿ ವಿಡಿಯೋ ಏನಪ್ಪಾ ಅಂತಂದ್ರೆ ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು. ನಮ್ಮ ಫ್ರೆಂಡ್ ಲಾಸ್ಟ್ ವಿಡಿಯೋದಾಗ ಹೇಳಿದಾರೆ ನೀವು ಡ್ಯಾನ್ಸ್ ಕ್ಲಾಸ್ ವಿಡಿಯೋದಾಗ. ನನ್ನ ಕ್ಲೋಸ್ ಫ್ರೆಂಡ್ ಅನ್ಕೇತ್ ಅಂತೇಳಿ ಅವ್ರ ತಮ್ಮಂದ ಮದುವೆ ಇತ್ತು. ಸೊ ಅದಕ್ಕೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೇವಲ್ರಿ. ಸೊ ಡ್ಯಾನ್ಸ್ ಕ್ಲಾಸ್ ಹೆಂಗಾಯ್ತು, ಸೊ ಅವ್ರದ್ದು ಫಂಕ್ಷನ್ ಹೆಂಗ ಅದು ಎಲ್ಲ ಅಂತೇಳಿ ನೋಡೋಣಂತ ಇವತ್ತಿನ ಬ್ಲಾಗ್ ನಿಂದ. ಪರ್ಟಿಕ್ಯುಲರ್ ಆಗಿ ಇವತ್ತಿನ ಬ್ಲಾಗ್ ನಾಗ ಮದ್ವೆ ಕಾರ್ಯದ ಮೊದಲಿನ ಕಾರ್ಯಗಳು ಇರ್ತಾವಲ್ಲ ಅದ್ರದೊಂದ್ 2 ಕಾರ್ಯಗಳು ತೋರಿಸ್ತೀನಿ ವಿಡಿಯೋದಾಗ. ಸೊ ನಾಡ್ರಿ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ಲಕ್ಷ್ಮಿ ರೀತು ಆಕ್ಚುಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಬಂದಿರ್ತಾರ್ರಿ ಡ್ಯಾನ್ಸ್ ಕ್ಲಾಸ್ ನಾಗ. ಮತ್ತೆ ನೆನಪು ಹಾರ್ಬಾರ್ದು ಅಂತೇಳಿ ಮನ್ಯಾಗೂ ಇಬ್ರು ಸೇರಿ ಪ್ರಾಕ್ಟೀಸ್ ಮಾಡಕತ್ತಾರ. ಸೊ ಮನ್ಯಾಗ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ ಇಬ್ರು ಇಲ್ಲಿ ಮಾಡಕತ್ತಾರ ನೋಡ್ರಿ. ಇವ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕಿದ್ರೆ ನಮ್ ನೀಪು ಇಲ್ಲಿ ಪಿಯಾನೋ ಬರ್ಸೋದ್ ಕೂತಾನ. ನೀಪು ಅಲ್ಲಿ ಮಮ್ಮಿ ಅಕ್ಕ ಏನ್ ಮಾಡತ್ತಾರ ಗೊತ್ತಿಲ್ಲ. ಏನ್ ಮಾಡತ್ತಾರ? ಯಾವ್ದು ಬರ್ಸಪ್ಪ ನೋಡೋಣ. ಮ್ಯೂಸಿಕ್ ಹೆಂಗ್ ಬರಸ್ತಿ ನೀವ್ ಒಂದ್ ಚಂದ ಬರಸಾಪು. ಅದಕ್ಕೆ ಕೇಳಿದ್ರ ಅಂತಿಕೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಬೇಕು ಅನಿಸ್ಬೇಕು ನೋಡ ಅಂತ ಮ್ಯೂಸಿಕ್ ಬರಸ್. ಟ್ರೈನಿನ ಅವಾಜ್ ಸಬ್ಸ್ಕ್ರೈಬ್ ಮಾಡಂಗ್ ಬರಸ್ ಅಂದ್ರೆ ಸಬ್ಸ್ಕ್ರೈಬರ್ ಓಡ್ ಹೋಗಂಗ್ ಬರಸ್ತಾನ. ನೀವು ಟ್ರೈನಿನ ಅವಾಜ್ ಮಾಡ್ತಾನ ಮಸ್ತ್. ನೀವು ಟ್ರೈನ್ ಬಂದ್ ಕರೆನೆ ನೀನ್ ಅವಾಜ್ ಕೇಳಿ ಅಕ್ಕಸಕ್ಕೆ ಓಡಿ ಬಂದಾಳಿ. ಏನ್ರ ಮಮ್ಮಿ ಏನೋ ಬಿಸಿ ಅದಾಳೆ ಅದಕ್ಕೋ ನೋಡ್ರಿ. ಮಮ್ಮಿ ನೋಡಿ ಬರೋಣ. ಮಮ್ಮಿ ಎಲ್ಲೇ ಹೊಂಟಾಳ ಮತ್ತೆ ಇವತ್ತು. ಮತ್ತೆ ಮಮ್ಮಿ ಡ್ಯಾನ್ಸ್ ಮಾಡಕ್ ಹೊಂಟಾಳ. ಲಾಸ್ಟ್ ಡೇ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಲಾಸ್ಟ್ ಡೇ ರೀ. ನಾಳೆ ಹಿಡ್ದ ಮದುವೆ ಕಾರ್ಯಕ್ರಮಗಳು ಶುರು ಆಗ್ತಾವ. ಯಾಕ ನಮ್ದು ಡೈಲಿ ರೂಟೀನ್ ಆಗ್ಬಿಟ್ಟಿತ್ರಿ. ದಿನ ಈವ್ನಿಂಗ್ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು. ಸೊ ಸಿಕ್ಕಾಬಿಡಿ ಮಜಾ ಬರಾಕತ್ತಿತ್ತ. ಲಕ್ಷ್ಮಿಗೂ ಬಹಳ ಇಷ್ಟ ಆಗ್ಬಿಟ್ಟಿತ್ರಿ ಡೈಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು. ಸೊ ಆಲ್ಮೋಸ್ಟ್ ಇವತ್ತು ಲಾಸ್ಟ್ ಡೇ ರೀ ಡ್ಯಾನ್ಸ್ ಕ್ಲಾಸ್ ಇಂದ. ನಾಳಿದ್ದು ಕ್ಲಾಸಸ್ ಇರಂಗಿಲ್ರಿ. ಯಾಕಪ್ಪ ಅಂತಂದ್ರೆ ಮದುವೆ ಕಾರ್ಯಗಳ ಶುರು ಆಗ್ತಾವ. ಹಾಗಾಗಿ ಇವತ್ತ ಆಕ್ಚುಲಿ ಇನ್ನೊಂದು ಒಬ್ರದ್ದು ಬರ್ತ್ಡೇ ಐತ್ರಿ. ಸೊ ಅವ್ರು ಬಂದಿದ್ದಿಲ್ಲ ಇವತ್ತು. ಆಕ್ಚುಲಿ ಅವ್ರ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಪ್ಲಾನ್ ಹಾಕಿದ್ದೇವೆ. ಸೊ ಅವ್ರು ಬಂದಿದ್ದಿಲ್ಲ. ಯಾರಪ್ಪ ಅಂತಂದ್ರೆ ಅನ್ಕೇತನ್ ವೈಫ್ ಪ್ರೇರಣಾ ಅಂತೇಳಿ ಅವ್ರದ್ದು ಇವತ್ತ ಬರ್ತ್ಡೇ ಐತ. ಸೊ ಅವ್ರು ಬಂದಿದ್ದಿಲ್ಲ ಇವತ್ತ ಡ್ಯಾನ್ಸ್ ಕ್ಲಾಸಿಗೆ. ಸೊ ಮದ್ವಿ ದಿನ ಕೆಲಸ ಅಂತೇಳಿ ಸೊ ನಾವೇನ್ ಮಾಡಿದೇವಿ, ಕೇಕ್ ತಗೊಂಡ ಅವ್ರ ಮನೆಗೆ ಹೋದೇವೆ. ನಮ್ದೆಲ್ಲ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡ ಅಲ್ಲಿ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆವು. ಅವರು ಆಲ್ಮೋಸ್ಟ್ ಪ್ರಿಪೇರ್ ಆಗೇ ಇದ್ರು ಸೆಲೆಬ್ರೇಟ್ ಮಾಡ್ಬೇಕಂತೇಳಿ. ಸೊ ನಾವು ಹೋಗಿ ಜಾಯ್ನ್ ಆದೇವ. ಎಲ್ಲರೂ ಸೇರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೇವು ಗೈಸ್ ಈ ತರ. ರಿತು ನೀವು ಸಿಕ್ಕಾಪಡಿ ಎಂಜಾಯ್ ಮಾಡಿದ್ರಿ. ಫುಲ್ ಮಸ್ತಿ ಮಾಡಕತ್ತಿದ್ರು ನೋಡ್ರಿ. ರಿತುಗೂ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ರಿ, ಸ್ವರ್ಣ ರಿದಾನ್ ಅಂತ ಹೇಳಿ. ಫಸ್ಟ್ ಸಿಕ್ಕಾಪಡಿ ಮಸ್ತಿ ಮಾಡಕತ್ತಿದ್ರು. ಹೊಡಿ ಕಾನ್ಸಕ
ಮತ್ತೆ ಇನ್ನೊಂದು ಸ್ಪೆಷಲ್ ವಿಷಯ ಆಯ್ತಾ, ಆಕ್ಚುಲಿ ಪ್ರೇರಣಾ ಅವರ ಪ್ರೆಗ್ನೆಂಟ್ ಅಂತ ಅದನ್ನು ಅಲ್ಲೇ ಕೇಕ್ ಕಟ್ ಮಾಡೋ ಮುಖಾಂತರ ರಿವೀಲ್ ಮಾಡಿದ್ರ. ಸೊ ಇದೆಲ್ಲ ಮುಗಿಸ್ಕೊಂಡ ನೆಕ್ಸ್ಟ್ ಡೇ ಬಳೆ ಶಾಸ್ತ್ರ ರೀ. ಹಂಗ ಮನ್ಯಾಗ ಒಳಕಲ್ ಪೂಜಾ ಅಂದರ್ಗಂಬ ಅಂತ ಪೂಜಾ ಇದ್ದು ನೆಕ್ಸ್ಟ್ ಡೇ ಬರ್ಬೇಕಂತ ನಾವು ಬಂದೇವಿ. ಆಕ್ಚುಲಿ ಲಕ್ಷ್ಮೀರ್ ಮನಿಗೆ ಹೊಂಟಿದ್ದೇವ್ ನಾವು. ಲಕ್ಷ್ಮೀರ್ ಮನಿಗೆ ಹೋಗೋ ಟೈಮ್ದಾಗ ಅಲ್ಲೇ ಅನ್ಕೇತರ ಮನೆ ನಾಷ್ಟ ಮಾಡಿ ಹೋಗೋಣ ಅಂತ ಹೇಳಿ ನಿಂತೇವ. ನಾಷ್ಟ ಮಾಡ್ಕೊಂಡ ಲಕ್ಷ್ಮೀರ್ ಮನಿಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ಹೊಂಟೇವ. ನಾವು ಲಕ್ಷ್ಮೀ ಮನಿಗೆ ಮಾಡತ್ತಿದ್ದೇವಿ, ಅಲ್ಲೇ ಅನ್ಕೇತ್ ಬೆಟ್ಟ ಆದಾಗ. ಸೊ ನಾಷ್ಟ ಮಾಡೇ ಬಂದೇವಿ. ನಾಷ್ಟ ಮಾಡ್ಕೊಂಡ್ ಬಂದ್ ಈಗ ರೆಡಿ ಹೋಗೋಣ ಅಂತ. ಫಂಕ್ಷನ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಕ್ ಬಂದದ. ಹೋಗಿ ನೋಡೋಣಂತ ಲಕ್ಷ್ಮಿ ಬಳಿ ಹಾಕೋತಾಳಂತ. ಮ್ಯಾರೇಜ್ ಬ್ಯಾಂಗಲ್ಸ್ ಇನ್ನ 3 days ಮದಿವಿ. ನಮ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಯದ. ಇನ್ನೊಂಚೂರ ಪ್ರಾಕ್ಟೀಸ್ ಮಾಡ್ಬೇಕಂತ ಅನ್ಕೊಂಡೇವಿ, ನೋಡೋಣ ಏನಾಗ್ತದೆ ಅಂತ ಹೇಳಿ. ಲಕ್ಷ್ಮಿ ಇಲ್ಲೇ ರೆಡಿ ಆಗ್ಬೇಕಂತ ಬಂದಾಗ್ರೆ ಅವ್ರ ಮನೆಗೆ. ಅವ್ರ ಮಮ್ಮಿ ಪಪ್ಪ ಊರು ಹೋಗ್ಯಾರ, ಯಾಕಂದ್ರೆ ಗೋಕಾಕ್ ಹೋಗ್ಯಾರ. ಗೋಕಾಕ್ನಾಗ ಲಕ್ಷ್ಮಿ ತಮ್ಮಂದ ಫಂಕ್ಷನ್ ಐತೆ ಅವ್ರದ್ದು ಮದುವೆ. ನೋಡಾಕ್ ಬರತಾರೆ, ಮನಿ ನೋಡಾಕ್ ಬರತಾರೇನ. ಮಮ್ಮಿ ಎಲ್ಲ ಸಜ್ಜು ಮಾಡ್ಕೊಂಡ್ ಬಂದ್ಬಿಟ್ಟಾಳ. ಸೊ ಇಲ್ಲೇ ರೆಡಿ ಆಗಿ ಹೋಗ್ಬೇಕಂತ ಪ್ಲಾನ್ ಹಾಕ್ಯ. ಹೋಗ ವಿಡಿಯೋ ಮೇಡಮ್ ಮತ್ತೇನ್ ಮಾಡಕ್ಕೆ ಅವಳು ಲಕ್ಷ್ಮಿ. ಲಕ್ಷ್ಮಿ ಫೈನಲಿ ರೆಡಿ ಆದ್ಲ. ಎಲ್ಲರೂ ರೆಡಿ ಆಗಿ ಬರಾಕತ್ತಾಳ ಅಂತ ವೆಹಿಕಲ್ ಸೀರೆ ಹಾಕೊಂಡ್ಬಿಟ್ಟಾರ ಇವತ್ತವ್ರ. ಆಕ್ಚುಲಿ ಅಂದರ್ಗಂಬ ಅಂತೇಳಿ ಬಳಿ ಇಟ್ಕೊಳ್ಳೋ ಕಾರ್ಯಕ್ರಮ ಅಲ್ಲ. ಸೊ ಮ್ಯಾಚಿಂಗ್ ಆಗ್ಲಿ ಅಂತೇಳಿ ಎಲ್ಲರೂ ವೆಹಿಕಲ್ ಸೀರೆ ಹಾಕೊಂಡ್ಬಿಟ್ಟಾರಂತ. ಸೊ ಮಮ್ಮಿ ವೆಹಿಕಲ್ ಸೀರೆ ಹಾಕೊಂಡು ನಮ್ಮ ಮಮ್ಮಿ ರೆಡಿ ಆಗಿರ್ತಾರ. ನಮ್ ರೀತು ಬಂದಿಲ್ರಿ. ನಮ್ ರೀತು ನೀತಿ ಬಂದಿತ್ತಂತ ಸಿಕ್ಕಾಪಟ್ಟಿ ರಾತ್ರಿ ಲೇಟಾಗಿ ಮಕ್ಕೋದ ಚೋರ. ಸೊ ನೀತಿ ಬಂದಿತ್ತಂತ ಹಂಗಾಗಿ ಬೆಳಗ್ಗೆ 7 ಜಲ್ದಿ ನೀವು ಹೋಗಿ ಬಂದ್ಬಿಡ್ರನ್ನ ಹಂಗ ಬಂದು. ಸೊ ಎಲ್ಲ ರೆಡಿಯಾಗಿ ಬರ್ದ್ರಾಗ ಎಲ್ಲ ಪೂಜಾ ಕಾರ್ಯಗಳು ಶುರು ಆಗಿದ್ದು ರೀ. ನೈಸ್ ಆಗಿ ಡೆಕೋರೇಷನ್ ಮಾಡಿದ್ರ ಮನ್ಯಾಗದು. ಸೊ ಒಳಕಲ್ ಪೂಜಾನು ಸೂಪರ್ ಆಗಿತ್ತ. ಹಂಗೆ ಗುಡಿಗೆ ಅದು ಎಲ್ಲ ಹೋಗಿ ಬಂದ್ರ. ಮಮ್ಮಿನ ಮಾತು ಶುರು ಆಯ್ತು ನೋಡ್ರಿ. ಯಾವ್ದ ಬಳಿ ಯಾವ್ದು ಬಿಡ್ಲಿ ಅಕ್ಕ ಬಂಗಾರಿ. ಅಕ್ಕ ನೀ ಯಾಕೆ ಮಾಡ್ಕೊಳತಿ ಅದನ್ನ? ಅಕ್ಕ ಆಕ್ಟಿಂಗ್ ಮಾಡತ್ತಾಳೆ. ಹೆಂಗ್ ಆಕ್ಟಿಂಗ್ ಮಾಡತ್ತಾಳ ಮಾಡ್ಕೊಡ್ತೀವಿ. ಸಣ್ಣ ಹುಡುಗರು ಮಾಡ್ಕೊಬಿಡ್ತೀವಿ. ರೀತು ಹೇರ್ಸ್ ಕಟ್ತಾವ. ಬಿಡು ಬಂದ್ ರೀತು ಬಂದ್ ಮಾಡ್ಬೇಡ ಸಣ್ಣ ಹುಡುಗರು. ಸೊ ಇದೆಲ್ಲ ಮುಗಿಸ್ಕೊಂಡ ನೆಕ್ಸ್ಟ್ ಡೇ ಬರ್ಬೇಕ್ರಿ ಮೆಹಂದಿ ಕಾರ್ಯಕ್ರಮ ಮತ್ತೆ ಅರ್ಶಿನ್ ಕಾರ್ಯಕ್ರಮ ರೀ ನಾಳೆ. ಸೊ ನೆಕ್ಸ್ಟ್ ಡೇ ಗೈಸ್ ಲಕ್ಷ್ಮಿ ಪ್ರಿಪೇರ್ ಆಗ್ಲಕತ್ತಾಳ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗ್ಲಕ್ಕ. ಇವತ್ತ ರೀತುನು ಬರ್ತೀನಿ ಅಂದಾಳ್ರಿ. ಎಸ್ಟರ್ಡೇ ರೀತು ಬಂದಿದ್ದಿಲ್ಲ, ಆಕ್ಚುಲಿ ಮಲ್ಕೊಂಡಿರ್ಲಲ್ಲ. ಸೊ ಇವತ್ತು ಮೆಹಂದಿ ಕಾರ್ಯಕ್ರಮ ಹಾಕಂಗ್ ಬಿಡ್ತಾಳ್ರಿ. ಮೆಹಂದಿ ಹಚ್ಚೋದ್ ಅಂತ ಹೇಳ ಬರಾಕತ್ತಾಳ ಇವತ್ತು ರೀತು. ಆಕ್ಚುಲಿ ನಾವ್ ಈಗ ಮಾರ್ಕೆಟಿಗೆ ಬಂದೇವ. ಮಾರ್ಕೆಟಿಗೆ ಯಾಕೆ ಬಂದೇವ ಅಂತಂದ್ರೆ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಮಾಡಕತ್ತೇವಲ್ಲ. ಡ್ಯಾನ್ಸಿಗೆ ಪರ್ಟಿಕ್ಯುಲರ್ ಆಗಿ ಒಂದೇ ತರ ಡ್ರೆಸ್ ಹಾಕೊಳಕತ್ತಾರ್ರಿ ಎಲ್ಲರೂ. ಸೊ ಆ ಡ್ರೆಸ್ ಮ್ಯಾಗ ಮ್ಯಾಚಿಂಗ್ ಆಗುವಂಗ ಬಳೆ ಬೇಕಾಗ್ಯಾವಂತ ಲಕ್ಷ್ಮಿಗೆ ಡಿಸೈನ್ ಸೊ ತಗೋಬೇಕಂತ ಬಂದೇವಿ. ಎಲ್ಲ ಕಡೆ ನೋಡಕತ್ತಿದ್ದೇವೆ, ಮಾರ್ಕೆಟ್ ಎಲ್ಲ ಹುಡುಕಾಡಿ ಸಿಗಲಾಗಿತ್ತು ಅಂತ. ಸೊ ಫೈನಲಿ ಒಂದ್ ಅಂಗಡಿಯಾಗ ಸಿಕ್ಕು ನೋಡ್ರಿ, ಎಷ್ಟು ಚಲೋ ಅದ ಬಳಿ ಅದ. ಸೊ ಫೈನಲ್ ಆಗಿ ಲಕ್ಷ್ಮಿ ತಗೊಂಡ್ ಹೋಗೋಣ ಅಂತ ಹೋಗಿ ಜಾಯ್ನ್ ಆಗೋಣಂತ ಫಾರ್ ಫಂಕ್ಷನ್ ಒಳಗ. ಎರಡು ತೊಗೊಳಾದೇನು ಕೇಳಿ ನಮಸ್ಕಾರ. ಸೊ ಮೆಹಂದಿ ಕಾರ್ಯಕ್ರಮ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಎಲ್ಲ ಲೇಡೀಸ್ ಅದು ಸೇರಿ. ಇದೆಲ್ಲ ಆದ್ಮೇಲೆ ಅರ್ಶಿನ್ ಕಾರ್ಯಕ್ರಮ ಶುರು ಆಗೋದಿತ್ತು. ಇಲ್ಲೇ ಮನೆ ಮುಂದೆ ಗ್ರ್ಯಾಂಡ್ ಆಗಿ ಅರ್ಶಿನ್ ಕಾರ್ಯಕ್ರಮ ಮುಗಿದೋಯ್ತು. ಅರ್ಶಿನ್ ಕಾರ್ಯಕ್ರಮದಾಗ ಬಿಸಿ ಬಿಸಿ ದೋಸೆ ರೆಡಿ ಮಾಡಿದ್ರಿ. ಆಕ್ಚುಲಿ ಬಿಜಾಪುರ ಫೇಮಸ್ ಅರಡಿ ದೋಸಾ ಅಂತ ಬರ್ತೈತ್ರಿ. ಸೊ ಅವ್ರಿಗೆ ಕರ್ಸಿದ್ರ ಅರಡಿ ದೋಸಾ ಮಸ್ತ್ ಮಾಡ್ತಾರ. ಉತ್ತಪ್ಪ ಆಗ್ಲಿ ದೋಸೆ ಆಗ್ಲಿ ಅವರು ಮಸ್ತ್ ಟೇಸ್ಟ್ ಮಾಡ್ತಾರೆ. ಸೊ ಅದನ್ನ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಮಮ್ಮಿ ದಿನ ನಾಷ್ಟ ಮುಗುದಿಲ್ಲ.
ವಾವ್ ಅಕ್ಕನ್ ಮೆಹಂದಿ ಮಸ್ತ್ ಆಗೈತೆ ನೋಡ್ರಿ. ಓ ಮಮ್ಮಿ ಕಡೆ ಮತ್ತೆ ಐದೇನು ತೊಡ್ರ ಆಲ್ಮೋಸ್ಟ್ ಎಲ್ಲ ಮುಗಿತ. ಇವಾಗ ಏನಿದ್ರು ಮೆಹಂದಿ ಹಚ್ಕೊಳ್ಳೋ ಕಾರ್ಯಕ್ರಮ ಇರ್ತದ, ಎಲ್ಲರೂ ಮೆಹಂದಿ ಹಚ್ಕೋತಾರ. ಇದಾದ್ಮೇಲೆ ಅನಿಕೇತ್ ಕೆಲವೊಂದು ಸಾಂಗ್ಸ್ ಹಾಡಿದ, ಚಂದ ಹಾಡಿದಾರೆ. ಅದೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಸೊ ಓವರ್ ಫಂಕ್ಷನ್ ಫುಲ್ ಮಸ್ತ್ ಆಯ್ತು ನೋಡ್ರಿ. ಗಾಯ್ಸ್ ಮುಂದಿನ ವಿಡಿಯೋದಾಗ ತಪ್ಪದ ನೋಡ್ರಿ ಗಾಯ್ಸ್. ನಾವು ಡ್ಯಾನ್ಸ್ ಅಂಡ್ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿದ್ವಿ ಮದುವೆ ದಿವಸ. ಸೊ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ವಿ ಡ್ಯಾನ್ಸ್ ಅಂತ ಎಲ್ಲರೂ ಹೇಳಕತ್ತಿದ್ರ. ಇವಾಗಿನ್ಕಿಂತ ಜಾಸ್ತಿ ಖುಷಿ, ಜಾಸ್ತಿ ಮಸ್ತಿ ಅವಾಗ ಮಾಡಿದ್ವಿ ಮದುವೆ ದಿವಸ. ಸೊ ನೆಕ್ಸ್ಟ್ ವಿಡಿಯೋ ತಪ್ಪದ ನೋಡ್ರಿ ಗಾಯ್ಸ್. ಓಕೆ ಗಾಯ್ಸ್, ಮೆಹಂದಿ ಅರಿಶಿನ ಕಾರ್ಯಕ್ರಮ ಹಿಂಗಾಯ್ತು ನೋಡ್ರಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಾಗ ನೋಡಿನಂತ ಮದ್ವೆ ಹೆಂಗಾಯ್ತು ಅಂತ ಹೇಳಿ. ಇದು ಆಲ್ಮೋಸ್ಟ್ ಲೆಂದಿ ಆಯ್ತ್ರಿ ವಿಡಿಯೋ, ಸೊ ಹಂಗಾಗಿ ಮದ್ವಿದ ಹಾಕ್ಲಿಲ್ಲ. ನೆಕ್ಸ್ಟ್ ವಿಡಿಯೋದಾಗ ಹಾಕೊಂಡ್ರಿ ಮದ್ವೆ ಹೆಂಗಾಯ್ತು ಅಂತ ನೋಡಿನಂತ. ಐ ಹೋಪ್ ಗಾಯ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಯಾವ್ದೇ ಕಾರಣಕ್ಕೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಚಾನಲ್ ಯಾರು ಹೊಸ ಆಗಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಮ್ ನೆಕ್ಸ್ಟ್ ವಿಡಿಯೋದಾಗ ಸಿಗುನ್ರಿ. ಅಲ್ತಾನ ಟೇಕ್ ಕೇರ್, ಬಾಯ್.